ಡ್ರೆಸ್ ಅವ್ರು ನೋಡಿದ ತಕ್ಷಣ ಮಾತೇನು ಬರಲ್ಲ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಇವಾಗ ಹಾಡು ಬಿಡುಗಡೆ ಮಾಡೋಣ. ಬಾಸ್ ವೇದಿಕೆ ಮೇಲೆ ಬಂದು ಸಿನಿಮಾಗೆ ಶುಭವಾಗಲಿ. ಆಲ್ ದ ಬೆಸ್ಟ್. ಹಾಡು ನೋಡೋಣ. ಥ್ಯಾಂಕ್ ಯು ಬಾಸ್. ಒಂದು ಹಾಡು ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಸುಮಾರು ವರ್ಷಗಳ ಹಿಂದೆ ನಮ್ಮ ಅಜಯ್ ರಾವ್ ಹೀರೋ ನನಗೆ, ಸರ್ ನಿಮ್ಮ ಭಾಳ ದೊಡ್ಡ ಫ್ಯಾನು, ನನ್ನ ಹೊಸ ಸಿನಿಮಾ ಡೈರೆಕ್ಟ್ರು, ಒಂದು ಹೆಜ್ಜೆ ಬನ್ನಿ ಸರ್ ರೂಮ್ ಹತ್ರ, ಅವರು ರೂಮ್ ಸ್ಕ್ರಿಪ್ಟ್ ಮಾಡ್ತಿದ್ರು, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಹೋಗಿದ್ದೆ, ನೋಡಿದೆ. ನಾಗರಾಜ್ ಅಂತ ಹುಡುಗ, ಆ ನಾಗರಾಜೇ ಋಷಿ. ಭಾಳ ವರ್ಷಗಳ ನಂತರ ಋಷಿ ಅಂತ ಮಾಡಿಕೊಟ್ರು. ಬಹುಶಃ ಋಷಿ ಅಂತ ಮಾಡಿಕೊಂಡ ಹೆಸರನ್ನ ಬದಲಾಯಿಸ್ಕೊಂಡ ನಂತರ ಬರ್ದಿದ್ದ ಅನ್ಸುತ್ತೆ ಒಳಿತು ಮಾಡುವ ಮನುಷ್ಯ ಮುಂಚೆ. ಸೊ ಬದಲಾದ ಮೇಲೆ ಏನೇನೋ ಬದಲಾಗುತ್ತೆ. ನಾನು ಬದಲಾದರೆ ಭಾಳಷ್ಟು ಬದಲಾಗಿದೆ ನನ್ನ ಸುತ್ತ ಇರುವಂಥದ್ದು ಅಂತ. ಸೊ ಈಗ ಋಷಿ ಬದಲಾಗಿದ್ದಾರೆ. ಬದಲಾದ ಋಷಿನ ನಾಗರಾಜ ಆಗಿದ್ದ ಋಷಿಯಾಗಿ ಬದಲಾಗಿ ಈಗ ನಾಯಕ ನಟನಾಗಿ ಮಾಡ್ತಾ ಇರುವಂಥದ್ದು. ನನಗೆ ವಿಶೇಷವಾಗಿ ಹೇಳಬೇಕಾದ್ದೇನು ಅಂತಂದರೆ, ಒಬ್ಬ ವ್ಯಕ್ತಿ ಏನೆಲ್ಲ ಏಳು ಬೀಳುಗಳ ನಡುವೆ ಕೂಡ ಏನಾದರೂ ಮಾಡಲೇಬೇಕು ಅನ್ನುವ ಹಠ ಛಲ ಹೊತ್ತು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಬಂದರೆ ಕ್ರಮೇಣ ಅದು ಸಿನಿಮಾ ಭಾಳಷ್ಟನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಸಿನಿಮಾವನ್ನು ಪ್ರೀತಿಸುವ ಯಾರಿಗೇ ಆದರೂ ಅಷ್ಟೇ ಸಿನಿಮಾ ಮತ್ತೆ ಅವರನ್ನು ಪ್ರೀತಿಸ್ತಾ ಹೋಗುತ್ತೆ. ಆ ನಿಟ್ಟಲ್ಲಿ ಋಷಿನ ನಾವು ಹಾಗೊಂದು ದೃಷ್ಟಾಂತ ಅಂತ ನೋಡ್ಬೋದು. ಸೊ ಈ ಸಿನಿಮಾಗೆ ಒಳ್ಳೆಯದಾಗಲಿ. ಈಗಾಗಲೇ ಭಾಳಷ್ಟು ಸೋಮಶೇಖರ್ ಅವರು, ಹರಿಕೃಷ್ಣ ಅವರು, ಮಂಜುನಾಥ್ ಸಾವಂತ್ ಅವರು, ಆಮೇಲೆ ಮುಖ್ಯವಾಗಿ ನಳ್ಳಿಕುಂಟೆ ಮಧು ಅವರು, ಹಾಗೆ ಲೋಕಿ ಬಾಯ್ ಎಲ್ಲ ಗೆಳೆಯರೆಲ್ಲ ಸೇರಿಕೊಂಡು ಒಂದು ಹೊಸ ಸಾಹಸಕ್ಕೆ ಹೊರಟಿದ್ದಾರೆ. ಒಬ್ಬರಲ್ಲ ಅಂತ 3-4 ಜನ ಹೀರೋಯಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಏನೋ ಒಂದು ಹೊಸ ವಿಷಯವನ್ನು ಹೇಳಕ್ಕೆ ಹೊರಟರು ಅಂತ ರುಚಿ. ಒಳ್ಳೆಯದಾಗಲಿ. ಒಳಿತು ಮಾಡುವ ಮನಸ್ಸು ಹಾಡಿನ ಮೂಲಕ ಯಾವುದೇ ಒಂದು ದರ್ಶಕದ ಭಾಳ ದೊಡ್ಡ ಹಾಡು ಅಂತ ನಾವು ಯಾವುದಾದ್ರೂ ಹೇಳಿದ್ರೆ ಆ ಹಾಡುಗಳ ಸಾಲಲ್ಲಿ ದರ್ಶಕಗಳ ಕಾಲ ಒಳ್ಳೆಯ ಹಾಡು ಅಂತ ನಿಲ್ಲುವಂಥ ಹಾಡು ಒಳಿತು ಮಾಡು ಮನುಷ್ಯ. ಕೆಲವು ಸಲ ಹೊಟ್ಟೆ ಕಿಚ್ಚು ಬರುತ್ತೆ, ಏನಯ್ಯ ನಮ್ಗೆ ಬರೀ ಅವಕಾಶ ಸಿಗಲಿಲ್ಲ ಇಂಥ ಹಾಡು ಅಂತ. ಹಾಗೆ ಅಷ್ಟು ಭಾಳ ಗಟ್ಟಿಯಾದಂಥ ಸಾಹಿತ್ಯ ಉಳ್ಳಂಥ ಹಾಡು. ತುಂಬ ಜನಕ್ಕೆ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ರಾಜಕಾರಣಿಯು, ಪ್ರತಿಯೊಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಪ್ರತಿಯೊಬ್ಬ ಯಾವುದೇ ರಂಗದಲ್ಲಿರುವ ವ್ಯಕ್ತಿಗೆ ಗೊತ್ತಿರುವಂಥ ಹಾಡೋದು. ಆ ಹಾಡನ್ನ ಒಂದು ಟ್ರಂಪ್ ಕಾರ್ಡ್ ಆಗಿ ಇಟ್ಕೊಂಡು ಋಷಿ ಬೇರೆ ಬೇರೆ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಈಗ ಈ ಸಿನಿಮಾಕ್ಕೆ ಕೈ ಹಾಕಿದ್ದಾರೆ. ಪ್ರಾಡ್ ಋಷಿ, ನಮ್ಮ ವಾಸು ಸರ್ ಹೇಳ್ತಿದ್ರು, ಪ್ರೈಡ್ ಋಷಿ ಆಗಲಿ, ಪ್ರೈಡ್ ಆಗಲಿ ಈ ಸಿನಿಮಾಯಿಂದ ಅಂತ ಹೇಳ್ತಿದ್ರು. ಅವ್ರ ಮಾತನ್ನೇ ನಾನು ಪುನರುಚ್ಚರಿಸ್ತಾ ಒಳ್ಳೆಯದಾಗಲಿ ಇದಕ್ಕೆ ಪ್ರಾಡ್ ಋಷಿಗೆ. ಮತ್ತು ಈ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಮಾಡದೇ ಇರುವಂಥ ಕೆಲಸ ಇದು, ಗಮನಿಸ್ಕೋಬೇಕು. ತುಂಬ ಜನ ಕಲಾವಿದರು, ತುಂಬ ಜನ ಟ್ಯಾಲೆಂಟೆಡ್ ಹಾಡುಗಾರರಾಗ್ಬೋದು, ಬರಹಗಾರರಾಗ್ಬೋದು, ಇಂಡಿಪೆಂಡೆಂಟಾಗಿ ಬೆಳೆಯುವ ವೇದಿಕೆಗಳು ಈಗ ಭಾಳಷ್ಟಿದ್ದಾವೆ. ಸೊ ಆ ನಿಟ್ಟಲ್ಲಿ ನಮ್ಮ ಋಷಿ ಆಡಿಯೋ ಅಂತ ಆಡಿಯೋ ಲೇಬಲ್ ಮಾಡ್ಕೊಂಡಿರೋದು, ಅದರ ಮೂಲಕ ತನಗೆ ತೋಚಿದ್ದನ್ನೆಲ್ಲ ಹಾಡು ಮಾಡ್ತಾ ಹೋಗುವಂಥದ್ದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಅದನ್ನು ಹೆಚ್ಚು ಸದಭಿರುಚಿಯ ಹಾಡುಗಳ ಜೊತೆ ಕನ್ನಡ ಜನತೆಗೆ ನಮ್ಮ ಋಷಿ ಆಡಿಯೋ ಕೂಡ ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಈಗ ನಾನೊಂದು ಶೂಟಿಂಗಿಂದ ಓಡ್ ಬಂದಿದ್ದೀನಿ. ಈ ಗಂಟ ಮಿಂಚೆ ಎಲ್ಲ ತೆಗೆದುಬಿಟ್ಟು ಈಗ ಮತ್ತೆ ಓಡ್ ಹೋಗ್ಬೇಕು. ಹಾಗಾಗಿ ಕ್ಷಮೆ ಕೊಡ್ತಾ ಓಡ್ಬೇಕು. ಸರಿ ಸರಿ. ಸಿನಿಮಾದ ನಿರ್ಮಾಪಕ ಶ್ರೀನಿವಾಸ ಮೂರ್ತಿ ಬಂದ್ಬಿಟ್ಟು ನಮ್ಮ ಚಿಕ್ಕ ವಯಸ್ಸಿಂದ ಸ್ನೇಹಿತರು. ಮೆಜೆಸ್ಟಿಕಲ್ಲಿ ಅವರ ಆಫೀಸು ಅಮರ್ ಟವರ್ಸಲ್ಲಿ. ಅಲ್ಲಿ ನಡೀತಾ ಇರಬೇಕಂದಾಗ ನಾನು ಎಲ್ಲರಿಗೂ ತಲೆ ತಿಂತಾಯಿದ್ದೆ. ಹೋಗಿ ಫುಲ್ಲು ನನಗೆ ಕೆಲಸ ಕಲಿಯೋಕ್ಕೇನು ಹೋಗ್ತಾ ಇರಲಿಲ್ಲ. ಆವಾಗ ದರ್ಶನ್ ಅವರು ನನಗೆ ಹೇಳ್ತಾಯಿದ್ರು ಯಾವಾಗಲೂ,
ಗುರುಗಳ ಹತ್ರ ಹೋಗು, ಕೆಲಸ ಕಲಿತೀಯ, ನೀನು ಬರೀತೀಯ ಚೆನ್ನಾಗಿ, ಹೋಗು ಅಂತೆ. ನಾನು ಆಯಿತು ಅಂತ ಇದ್ದೆ, ಮತ್ತೆ ಕುಡಿತಾ ಇದ್ದೆ, ಮತ್ತೆ ಎಷ್ಟು ಮಾಡ್ತಾ ಇದ್ದೆ. ಅಲ್ಲಿ ಆ ನಿರ್ಮಾಪಕರು ಏನು ಮಾಡಿದ್ರು ಅಂತಂದರೆ, ನನಗೆ ಎಷ್ಟು ಮಾತಾಡಬೇಕೋ ಗೊತ್ತಿಲ್ಲ. ಆ ನಿರ್ಮಾಪಕರು, ಮಗ ಇದು ನೀನು ಒಂದು ಈ ಲೈನ್ ಈ ಥರ ನಾಗೇಂದ್ರ ಪ್ರಸಾದ್ ಅನ್ನೋರು ಬರೆದಿದ್ದಾರೆ, ನೋಡು ಇದು ಟ್ರೈ ಮಾಡು ಅಂತ ಅಂದ್ಬಿಟ್ಟು, ಈ ಪ್ರೀತಿಲೇನು ಜಾದು ಇದೆ, ಸಾರಿ ಈ ಪ್ರೀತಿಲೇನು ಜಾದು ಇದೆ ಅನ್ನೋ ನನಗೆ ಅದು ಅವಾಗೆಲ್ಲ ವಾಕ್ಮ್ಯಾನು ಕೊಟ್ಬಿಟ್ಟು 15 ದಿವಸ ಟ್ರೈ ಮಾಡಿದೆ. 15 ದಿವಸದಲ್ಲಿ ಒಂದೇ ಒಂದು ಪದ ಕೂಡ ಅದನ್ನ ಅಲ್ಲಾಡ್ಸೋಕ್ಕಾಗಿಲ್ಲ. ಅದು ನಮ್ಮ ಗುರುಗಳ ಶಕ್ತಿ. ಅದೊಂದೇ ಅಂತ ಅಲ್ಲ, ಈ ಪ್ರೀತಿಯಲ್ಲೇನೋ ಜಾದು ಇದೆ, ಅದಕ್ಕೆ ಆಲ್ಟರ್ನೇಟ್ ವರ್ಡೇ ಇಲ್ಲ ಅಂದ್ಕೊಂಡೆ. ಅದಾದ ನಂತರ ಅವರು ಹಾಡುಗಳು, ಸುಮಾರು ಹಾಡುಗಳನ್ನ ಕೇಳಿದ್ದೀನಿ. ಇವಾಗ ಜನರಲ್ ಆಗಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಏನೇ ನನ್ನ ದೈವ ಅಂತ ಕೈ ಮುಗಿದರು ಅಂತಂದಾಗ, ಆ ತಾಯಿಗೆ ಎಕ್ಸ್ಟ್ರೀಮ್ ಇನ್ನೇನು ಹೇಳೋಕೆ ಸಾಧ್ಯ ಇಲ್ಲ. ಜಗತ್ತಿನ ಸೃಷ್ಟಿಸಿದ ಬ್ರಹ್ಮನೇ ನಿನ್ನ ಕೈ ಮುಗಿತಾರೆ ಅಂದಮೇಲೆ ಅದು ಅಲ್ಟಿಮೇಟ್, ಅದಕ್ಕೆ ಆಲ್ಟರ್ನೇಟ್ ವರ್ಡ್ ಏನು ಇಲ್ಲ ಆ ಥರ. ಆಮೇಲೆ ಇದು ಕಣ್ಣು ಸಲಿಗೆಯಲ್ಲಿ ಇರೋದಂತೂ 4 ವೇದ, ಪ್ರೀತಿ ತಾನೇ ಪಂಚಮ ವೇದ, ಆ ಥರ ಆ ಅವಕಾಶ ಸಿಕ್ತು. ಆಮೇಲೆ ಅವ್ರ ಮೇಲೆ ನಮಗೆ ಕೆಲವು ವ್ಯಕ್ತಿಗಳ ಮೇಲೆ ವಿಶೇಷ ಗೌರವ, ವಿಶೇಷ ಪ್ರೀತಿ ಬರುತ್ತೆ. ಅದಕ್ಕೆ ಕಾರಣ ಅದಕ್ಕೆ ಹುಡ್ಕೊಂಡು ಹೋದ್ರೆ ಸಿಗೋದಿಲ್ಲ. ಅವರು ಏನೋ ನಮಗೆ ಇವರಾಗಿರ್ಬೋದು, ಕೆಲವು ವ್ಯಕ್ತಿಗಳಿದ್ದಾರೆ, ದರ್ಶನ್ ಅವರಾಗಿರ್ಬೋದು, ನಮಗೆ ಅವ್ರ ಮೇಲೆ ವಿಶೇಷ ಗೌರವ, ವಿಶೇಷ ಪ್ರೀತಿ. ಅವ್ರ ಒಂದು ಮಾತು ಬೈದ್ರೂ, ಒಂದೇ ಹೊಡೆದ್ರೂ ನಮ್ಗೆ ಏನು ಬೇಜಾರಾಗಲ್ಲ, ಅಷ್ಟು ಪ್ರೀತಿ ನಮಗೆ ನಮ್ಮ ಗುರುಗಳ ಮೇಲೆ ಇದೆ. ಇವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಅವ್ರೇನೋ ಹೇಳಿದ್ರು ನನಗೇನೋ ಇದು ನಾನು ಹಾಡು ಚೆನ್ನಾಗಿ ಬರೆದಿದ್ದೀನಿ, ಅದಕ್ಕೇನೋ ಅಂತ ಏನಂತ. ಆದರೆ ನಾನು ಸುಮಾರು ಸಲ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಮಾಡಿ, ನನಗೆ ಅಷ್ಟು ಕನ್ನಡ ಅಷ್ಟು ಓದ್ಕೊಂಡವನಲ್ಲ, ಏನೇ ಸಮಸ್ಯೆ ಇದ್ದಾಗ ಏನೇ ಒಂದು ಸೊಲ್ಯೂಷನ್ ಕೇಳಬೇಕಂದ್ರೆ ಇವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಎಷ್ಟೇ ಬಿಸಿ ಇದ್ರು ಫೋನ್ ಮಾಡಿ ಹಿಂಗಲ್ಲಮ್ಮ ಹಂಗೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಆಮೇಲೆ ಇತ್ತೀಚೆಗೆ 4 ತಿಂಗಳಿಂದ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಅವರು ಫುಲ್ಲು ರಿಜೆಕ್ಟ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ರು. ಪಾಪ ಅವ್ರು ತುಂಬ ಬಿಸಿ ಇರ್ತಾರೆ, ನಾವೇನು ಬಿಸಿ ಇಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬಾಸ್ ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ. ಅವ್ರು ಫುಲ್ಲು ಡೀಪಲ್ಲಿ ಏನೋ ಡಿಸ್ಕಷನ್ ಮಾಡ್ತಾ ಇರಬೇಕಂದಾಗಲೇ ಡಿಸ್ಟರ್ಬ್ ಮಾಡಿದ್ವಿ. ಅವ್ರು ಯಾವತ್ತೂ ಮಾತು ಕೂಡ ನಮ್ಗೆ ಬೈದಿಲ್ಲ. ಆದರೆ ಅವರು ಪ್ರೀತಿಯಿಂದ, ಆಮೇಲೆ ಎಷ್ಟೋ ಸಲ ಸುಳ್ಳು ಹೇಳಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಕುಡಿದಿದ್ದೀನಿ, ಕ್ಷಮೆ ಇರಲಿ. ಕುಡಿಯೋದು ಬಿಟ್ಟಿದ್ದೀನಿ, ದಯವಿಟ್ಟು ಇನ್ನೊಂದು ಯಾವತ್ತೂ ಕುಡಿಯಲ್ಲ. ಇನ್ನು ಮೇಲೆ ಕುಡಿಯೋ ಸಾಂಗ್ ಕೂಡ ಮಾಡಲ್ಲ. ಇದರಲ್ಲಿ ಒಂದು ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಆ ಕಾನ್ಸೆಪ್ಟ್ಗೆ. ಇಷ್ಟು ನಾನು ಮಾಡೋಕ್ಕೆ ಹೋಗಲ್ಲ. ಅದನ್ನು ಐಶ್ವರ್ಯ ಅಂತ ಹೊಸ ಸಿಂಗರ್ ಆಡ್ತಾ ಇದ್ರೆ, ನೆಕ್ಸ್ಟ್ ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಇನ್ನೊಂದು ನಾನು ಮಾತು ಹೇಳ್ಬೇಕಂತಂದರೆ, ಈ ಒಂದು ಭೂಮಿ, ಒಂದು ಹಳ್ಳಿ ಸಮೃದ್ಧಿಯಾಗಿರ್ಬೇಕಂದ್ರೆ ಆ ಸುತ್ತಮುತ್ತಲ ಭೂಮಿ ಸಮೃದ್ಧಿಯಾಗಿರ್ಬೇಕಂತೆ. ಚಿತ್ರರಂಗ ಸಮೃದ್ಧಿಯಾಗಿರ್ಬೇಕಂದ್ರೆ ಅಲ್ಲಿ ಬರಹಗಾರರು, ರೈಟರ್ಸ್ ಸಮೃದ್ಧಿಯಾಗಿರ್ಬೇಕು. ಚಿತ್ರರಂಗ ಎಸ್ಪೆಷಲಿ, ವಿಶೇಷವಾಗಿ ಬೇರೆ ಚಿತ್ರರಂಗದ ಬಗ್ಗೆ ಮಾತಾಡೋದು ಬೇಡ, ಕನ್ನಡ ಚಿತ್ರರಂಗದಲ್ಲಿ 99% ರೈಟರ್ಸು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ. ಯಾವುದೋ ಒಂದು ಸಪೋರ್ಟಿಂಗ್ ಆರ್ಟಿಸ್ಟಿಗೆ ಡೈಲಿ 5 ಲಕ್ಷ ಕೊಡ್ತಾರೆ. ಆದರೆ ಅವರು ತುಂಬ ಕಷ್ಟಪಟ್ಟು ಬರೀತಾರೆ. ಒಂದು ಸಾಂಗಿಂದ, ಗುರುಗಳು ಬರೆದಿರೋಂಥ ಒಂದು ಸಾಂಗಿಂದ ಒಂದು ಸಿನಿಮಾ ಹಿಟ್ ಆಗಿದ್ದು ಉದಾಹರಣೆ ಇದೆ. ಆದರೆ ಅದೆಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ, ಮಾತಾಡೋಷ್ಟು ಇದು ಇಲ್ಲ. ಆದರೆ ಈ ಸಂದರ್ಭ ಬಂತು, ಮಾತಾಡಿದೆ. ಇಷ್ಟು ಬ್ಯುಸಿಯಲ್ಲೂ ಕೂಡ ಬೇರೆ ಶೂಟಿಂಗಲ್ಲಿ ಇದ್ರೋರು ಆದರೂ ಕೂಡ ನಮ್ಮ ಫ್ರೀ ಮಾಡಿಕೊಂಡು ಬಂದು ನಮ್ಮ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು ಬಾಸ್. ತುಂಬಾನೇ ಖುಷಿ ಆಗ್ತಾ ಇದೆ. ಫ್ರಾಡ್ ಋಷಿ, ಒಬ್ಬ ಹೀರೋ ಡೈರೆಕ್ಟರ್ ತನ್ನನ್ನು ತಾನೇ ಫ್ರಾಡ್ ಅಂತ ಹೇಳ್ಕೊಂಡು ಜನರಿಗೆ ಏನ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನೋ ಕುತೂಹಲ ನನಗೂ ಸಹ ಇದೆ. ಈ ಸಿನಿಮಾದ ಒಂದು ಭಾಗ ಆಗ್ತಾ ಇರೋದಕ್ಕೆ, ಒಂದು ಮುಖ್ಯವಾದ ಪಾತ್ರವನ್ನ ನಾನು ಅಭಿನಯಿಸ್ತಾ ಇರೋದಕ್ಕೆ ತುಂಬಾನೇ ಖುಷಿ ಇದೆ. ಕತೆ ನಾನಂತೂ ಹೇಳಲ್ಲ, ಋಷಿ ಸರ್ ಹೇಳ್ತಾರೋ ಇಲ್ಲ ಅದು ನನಗೆ ಗೊತ್ತಿಲ್ಲ, ಅದು ನನಗೆ ಬೇಡ. ಆದ್ರೆ ಕತೆ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಒಂಥರ ಎಂಟರ್ಟೈನ್ಮೆಂಟ್ ಪ್ಲಸ್ ಕಂಟೆಂಟ್ ಎರಡೂ ಸಹ ಇದೆ. ಯಾವ ಭಾಷೆಗೂ ಸಹ ಈಗ ಕನ್ನಡ ಸಿನಿಮಾಗಳು ಕಡಿಮೆ ಇಲ್ಲ. ರಾಷ್ಟ್ರ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡ ಸಿನಿಮಾಗಳು ಇವತ್ತು ಹೆಸರು ಮಾಡ್ತಾ ಇದೆ. ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ. ಸೊ ಆ ಒಂದು ಸಾಲಿನಲ್ಲಿ ನಮ್ಮ ಫ್ರಾಡ್ ಋಷಿ ಕೂಡ ಸೇರುತ್ತೆ ಅನ್ನೋ ಎಲ್ಲಾ ನಂಬಿಕೆನೂ ನನಗಿದೆ. ಯಾಕಂದ್ರೆ ಕಂಟೆಂಟ್ ಆ ಥರ ಇದೆ, ತುಂಬಾ ಎಂಟರ್ಟೈನ್ಮೆಂಟ್ ಸಹ ಇದೆ.
ತುಂಬಾ ಜನ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಗಳು ಇದೆ, ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ, ಕೆಲವರು ಬಂದಿಲ್ಲ ಅನ್ಸುತ್ತೆ. ಅದು ಮೋಸ್ಟ್ಲಿ ಸಸ್ಪೆನ್ಸ್ ಇರ್ತಾರೆ ಏನೋ ಗೊತ್ತಿಲ್ಲ. ಅವ್ರ ಹೆಸರುಗಳು ಕೇಳಿದ್ರೆ ನನ್ಗಂತೂ ಎಕ್ಸೈಟ್ಮೆಂಟ್ ಆಯ್ತು. ಇವ್ರ ಕೈಲಿ ಮಾಡಿಸಿದಿರ ಓ ಸಖತ್ತಾಗಿರುತ್ತೆ ಬಿಡಿ ಸರ್ ಅಂತ. ಸೊ ಅಷ್ಟು ಚೆನ್ನಾಗಿತ್ತು. ಋಷಿ ಸರ್ ಅಫ್ಕೋರ್ಸ್ ಒಂದು ಸಾಹಿತಿ ಅವರು. ಅವರ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ, ಯಾರು ತಾನೇ ಕೇಳಿರಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಎಲ್ಲರೂ ಸಹ ಒಂದಲ್ಲ ಒಂದು ಸಮಯ ಆ ಹಾಡನ್ನ ಕೇಳಿರ್ತಾರೆ. ಆ ಹಾಡು ಎಲ್ಲರ ಮನಸ್ಸನ್ನು ಸಹ ಮುಟ್ಟಿರುತ್ತೆ ಅಂತ ಒಳ್ಳೆ ಸಾಹಿತಿ. ಈಗ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಈ ಹಾಡು ಕೂಡ ಇವತ್ತು ಏನು ಹಾಡು ರಿಲೀಸ್ ಆಯ್ತು, ತುಂಬಾ ಚೆನ್ನಾಗಿತ್ತು. ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋದಂಗೆ ಒಂದು ಫೀಲ್ ಬರ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಸರ್. ಇವನ್ ಮ್ಯೂಸಿಕ್ ಕೂಡ, ಹಾಡು ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಪದೇ ಪದೇ ಕೇಳಬೇಕು ಅಂತ ಅನಿಸ್ತಿತ್ತು. ಸೊ ಈ ಒಂದು ಸಿನಿಮಾ ಭಾಗ ಆಗಿರೋದಕ್ಕೆ ತುಂಬಾ ಖುಷಿ. 5 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, 4 ಜನ ಹೀರೋಯಿನ್ಸ್ ಇದ್ದೀವಿ. ಸೊ ಈ ತರ ಬಂಚ್ ಆಫ್ ಟ್ಯಾಲೆಂಟ್ಸ್ ಇರುವಂತಹ ಸಿನಿಮಾ ಇದು. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ರಂಗನಾಯಕಿ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವತ್ತೇ ಡಿಸೈಡ್ ಮಾಡಿದೆ ಇವ್ರನ್ನ ಖಂಡಿತವಾಗ್ಲು ಯಾವುದೋ ಮೇಯ್ನ್ ಪಾತ್ರಕ್ಕೆ ಹಾಕೋಬೇಕಂತ. ಅವ್ರು ಯಾವುದೇ ಎಡ್ವೈಟಿಂದ ಒಪ್ಕೊಂಡಿದ್ದಾರೆ. ತುಂಬ ಧನ್ಯವಾದಗಳು. ಈ ಒಂದು ಈವೆಂಟ್ಸ್ ನಡೆಯೋದಕ್ಕೆ ಇದು 3ನೇ ಪ್ರೆಸ್ ಮೀಟು. ಇದಕ್ಕೆಲ್ಲ ಕಾರಣಕರ್ತರು ಬಂದ್ಬಿಟ್ಟು ನಮ್ಮ ಎಸ್ ಟಿ ಸೋಮಶೇಖರ್ ಅವರು, ಮಂಜು ಅವರು, ಮಧು ಅವರು, ಹರಿಕೃಷ್ಣ ಅವರು, ರೀತು ಅವರು, ಸುಮಾರು ಜನ ಇದೆಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟು 2 ಗಂಟೆ 3 ಗಂಟೆ ಆದ್ರೂ ಮಲಗಲ್ಲ ಅವರು. ಎಲ್ಲ ಪೋಸ್ಟ್ಗಳ ಮಾಡ್ತಾರೆ, ಸ್ಟೇಟಸಲ್ಲಿ ಇಡ್ತಾರೆ, ತುಂಬ ಶೇರ್ ಮಾಡ್ತಾರೆ. ತುಂಬ ಧನ್ಯವಾದಗಳು. ಯಾರಾದ್ರೂ ನಿರ್ಮಾಪಕರೇ ಮಾತಾಡಿ. ಯಾರು ಹೇಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಸರ್ಗೆ ಅವಾಗ. ಈ ಕಂಟೆಂಟ್ ಏನಂದ್ರೆ ತುಂಬಾ ಅಷ್ಟು ಒಂದು ನಾವೇನೋ ಒಂದು ಈ ಕತೆ ಪೆಟ್ಟಿದ್ರೆ ನಾವು ಈ ಕತೆ ಎಲ್ಲಿ ಲೀಕ್ ಮಾಡಿಸೋನೆ ನಾನು ಗೊತ್ತಾ ಬೇಡ ಸರ್. ದಯವಿಟ್ಟು ಕಂಟೆಂಟ್ನ ಮಾತ್ರ ಯಾರಿಗೂ ಹೇಳ್ಬೇಡಿ. ಸಿನಿಮಾ ಮಾತ್ರ ಟಾಕಿ ಪೋರ್ಷನ್ ಕಂಟಿನ್ಯೂ ಮಾಡಿ ಮುಗಿಸ್ಕೊಂಡು ಒಂದೇ ಸಲ ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಹೇಳಿದ್ದೀನಿ ಸರ್. ಹೆಚ್ಚಿಗೆ ಮಾತಾಡೋಕೆ ಇನ್ನೇನಿಲ್ಲ. ಎಲ್ಲ ನಮ್ಮ ಸಾರು, ಆಮೇಲೆ ನಮ್ಮ 4 ಜನ ನಮ್ಮ ಏನಿದ್ವು ಅವರು, ಈ 4 ಜನ ಹೀರೋಯಿನ್ಗಳು ಎಲ್ಲ ಒಂದು ಬಂಚ್ ಅಂತೀವಲ್ಲ, ಬಂಚಲ್ಲಿ ಯಾವುದೇ ಒಡಕ್ ಬರ್ದಂಗೆ ಇದೊಂದು ಚಿತ್ರ ಮುಗಿಸ್ಕೊಂಡು ಆಚೆ ಬರ್ಬೇಕನ್ನೋದೇ ನನ್ನ ಕನಸು. ತುಂಬಾ ದಿವಸದಿಂದ ಇತ್ತು, ಅದು ಈಗ ಈಡೇರ್ತಿದೆ. ಎಲ್ಲರಿಗೂ ನನ್ನ ಧನ್ಯವಾದಗಳು, ನಮಸ್ತೆ. ನಾನು ಇಲ್ಲಿ ಮಾತು ಮುಗಿಸ್ತಾ ಇದ್ದೀನಿ. ಶೂಟಿಂಗ್ ಈ ತಿಂಗಳು 20ರಿಂದ ಇಲ್ಲ, ಒಂದೇ ಸ್ಟೆಚ್ ಮಾಡಲ್ಲ. ಇದು ಆ್ಯಕ್ಚುಲಿ ಏನು ಗೊತ್ತಾ ಸರ್, ಜನವರಿ ರಿಲೀಸ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಂದೇ ಸ್ಟೆಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲೊಕೇಶನ್ನು ಒಂದು ವಿಶೇಷವಾದ ಲೊಕೇಶನ್ಗಳಿದ್ದಾವೆ. ಟಾಕಿ ಪೋರ್ಷನ್ ಬೇಗ ಮುಗಿದೋಗ್ಬಿಡುತ್ತೆ. ಇಲ್ಲಿ ಸಾಂಗ್ಸ್ ಇರೋದ್ರಿಂದ ಸಾಂಗ್ಸು ನಾವು ಚಿತ್ರದುರ್ಗ, ಆಮೇಲೆ ಬಾಗಲಕೋಟೆ, ಗಂಗಾವತಿ, ಸ್ವಲ್ಪ ವಿಶೇಷ ಲೊಕೇಶನ್ ಭದ್ರಾವತಿ ಲೊಕೇಶನ್ಗಳು ನೋಡಿದ್ದೀವಿ. ಅದಕ್ಕೋಸ್ಕರ ಒಂದು ಶೆಡ್ಯೂಲಲ್ಲಿ ಯಾರು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಒಂದು ಶೆಡ್ಯೂಲಲ್ಲಿ ಮಾಡೋದು. ಇದು 3-4 ಶೆಡ್ಯೂಲ್ ಆಗುತ್ತೆ ಸರ್. ಹಾಂ, ಇಶ್ಯೂ ಆಗುತ್ತೆ ಅಂತ ಯಾರು ಹೇಳಿಲ್ಲ. ಕಂಟೆಂಟ್ ಇಶ್ಯೂ ಆಗುತ್ತೆ ಅಂತ ಏನಿಲ್ಲ. ಇದು ಆ್ಯಕ್ಚುಲಿ ಇಶ್ಯೂ ಆಗೋಂಥದ್ದು ಏನು ಕಂಟೆಂಟ್ ಏನಿಲ್ಲ, ಇಶ್ಯೂ ಆಗೋಂಥ ಕಂಟೆಂಟ್ ಏನಿಲ್ಲ. ಆದರೆ ಎಂಟರ್ಟೈನ್ಮೆಂಟ್ ಇದೆ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ. ಅದ್ಭುತ ಸಂದೇಶನ ಬಿಟ್ಟು ಐಟಮ್ ಸಾಂಗ್ ಬರೆದ್ರು ಅದರಲ್ಲಿ ಸಂದೇಶ ಇರುತ್ತೆ. ನಾನು ಸಂದೇಶ ಇಲ್ಲದೆ ಯಾವುದಕ್ಕೂ ಹೋಗಲ್ಲ. ಆ ಸಿನಿಮಾ ನೋಡಿದಾಗ ನೋಡಿ, ಉಳಿತು ಮಾಡೋ ಮನುಷ್ಯ ಇರೋದು 3 ದಿವಸ ಹಾಡು ಕೇಳಿ ಲಕ್ಷಾಂತರ ಜನ ಬದಲಾಗಿದ್ದಾರೆ. ಖಂಡಿತವಾಗ್ಲಿ ಈ ಸಿನಿಮಾ ನೋಡಿ 4 ಜನ ಬದಲಾದರೂ ಸಂತೋಷ. ತುಂಬ ಸಾರ್ಥಕ ಈ ಸಿನಿಮಾ ಮಾಡಿದ್ದಕ್ಕೆ ಅಂತ ನಾನು ಏನು ಹೇಳಿ. ಒಂದು ಲೈನಲ್ಲಿ ಏನು ಹೇಳ್ಬೇಕಂದ್ರೆ, ನಾನು ಆ್ಯಕ್ಚುಲಿ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ ಸರ್. ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ. ಅಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ, ಅದು ಜಾಗ ಆಗಲ್ಲ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ವಿ. ಎಲ್ಲರನ್ನ ಬದಲಾಗಂತ ಹೇಳು ಋಷಿ, ಮೊದಲು ನೀನು ಬದಲಾಗು ಅಂತ. ಅವಾಗ ಅಲ್ಲಿ ದಿವ್ಯಾ ಆಲೂರವ್ರು ನಿಂತ್ಕೊಂಡು ಇದು ರಾಮಕೃಷ್ಣ ಪರಮಹಂಸರು ಹೇಳಿದ್ದು ಅಂತ ಅವರು ಹೇಳಿದ್ರು. ಆದರೆ ಅದು ನನಗೆ ಎಷ್ಟೊಂತ ಗೊತ್ತಿಲ್ಲ. ನಾನು ಬುಕ್ಸ್ ಎಲ್ಲ ಓದಿ ಬೆಂಗಳೂರು ಲಂಕೇಶ್ ಪತ್ರಿಕೆ ಟ್ಯಾಬ್ಲಾಯ್ಡ್ ಓದೋದು ಬಿಟ್ಟು ಯಾವುದು ನನಗೆ ಅಭ್ಯಾಸ ಇಲ್ಲ. ಅದಕ್ಕಷ್ಟು ಆ ಥರ ಹೇಳಿದ್ರು. ಫಸ್ಟ್ ನಾವು ಎಲ್ಲರಿಗೂ ಬುದ್ಧಿ ಹೇಳ್ತೀವಿ. ನಾನು ಉಳಿತು ಮಾಡೋ ಮನುಷ್ಯ ಅಂತ ಬರೆದಾಗ ಎಷ್ಟೋ ಜನ ಕೆಲವರು ಕಾಲು ಮುಗಿಯೋದು, ಸಾರ್ ಎಂಥ ಹಾಡು ಬರೆದಿದ್ದಾರೆ ಸ್ವಾಮಿ, ನೀವು ದೇವರು, ನೀವು ಆಧುನಿಕ ಸಂತ, ಅದೆಲ್ಲ ಹಂಗಂದಾಗ ಯಾಕೆ ನನಗೆ ಹಿಂಗಂತ, ನಾನು ಇಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀನಿ, ಇಷ್ಟು ಇದು ಮಾಡಿದ್ದೀನಿ ಅಂತ ಅಂದಾಗ, ಇಲ್ಲ ನಾನು ಬದಲಾಗಬೇಕು, ನಾನು ಪೂರ್ತಿ ಬದಲಾಗಬೇಕು, ನನ್ನೊಳಗಡೆ ಒಂದು ಆ ಕತೆ ಉಟ್ಕೊಡ್ತಿಲ್ಲ. ನಾನು ಬದಲಾಗಬೇಕು, ನಾನು ಬದಲಾಗಿ ಮತ್ತೆ ಬೇರೆಯವ್ರಿಗೆ ಬದಲಾಗು ಅಂತ ಹೇಳಬೇಕು. ಆ ಹಾಡನ್ನು ಅಷ್ಟು ಇಷ್ಟಪಟ್ಟಿದ್ದಾರೆ, ಅಷ್ಟೊಂದು ಟ್ರಸ್ಟ್ ಮಾಡಿದ್ದಾರೆ, ಅದನ್ನ ನಂಬಿಕೆ ಇಟ್ಟಿದ್ದಾರೆ ಹಾಡು ಮೇಲೆ. ಈ ಹಾಡು ಬರೆದವನ್ನ ದೇವ್ರ ಥರ ನೋಡ್ತಾರೆ. ಆದರೆ ನಾನು ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತೆ. ತಪ್ಪು ಅಂತಂದರೆ ನಿಜ ಮಾಡಿದ್ದೀನಿ, ಒಂದೊಂದೇ ತಿದ್ಕೊಂಡು ಬಂದಿದ್ದೀನಿ. ಇವಾಗ ನನ್ನ ಪ್ರಕಾರ ಒಂದು 90% ಬದಲಾಗಿದ್ದೀನಿ ಸರ್.
ಈ ಸಿನಿಮಾ ರಿಲೀಸ್ ಆಗೋಷ್ಟಕ್ಕೆ 100% ಈ ಸಿನಿಮಾ ಮಾಡಬೇಕು. ಆ್ಯಕ್ಚುಲಿ ನಾನು ಹೇಳೋ ಪ್ರಕಾರ ನಾನು ದುರಹಂಕಾರವಾಗಿ ಹೇಳ್ಕೊಳ್ತಾ ಇಲ್ಲ. ನಾನು ಯಾರೇ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡಿದ್ರೆ ಸಿನಿಮಾ ಮಾಡೇ ಮಾಡ್ತಾರೆ. ಈ ಕತೆ ಸುಮ್ಮನೆ ಜನರಲ್ ಆಗಿ ಸಿಟ್ಟಿಂಗ್ ಅಂದ್ರೆ ಗೊತ್ತು. ಆ ಸಂದರ್ಭದಲ್ಲಿ ಎಷ್ಟೋ ದೊಡ್ಡ ನಿರ್ಮಾಪಕರು ಕೇಳಿದಾಗ ನಾನು ಸೋಲೋ ಮಾಡ್ತೀನಿ ಋಷಿ, ನಾನು ಸೋಲೋ ಆಗಿ ಮಾಡ್ತೀನಿ ಅಂತ ಇವರು ನಿರ್ಮಾಪಕರು, ಇವರು 3 ಕೋಟಿ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಿ ಇವರು ಸೋತಿದ್ದಾರೆ. ಇವರು ಕೂಡ ಕೇಳಿದ್ರು, ಇಲ್ಲ ನೀವು ಯಾರು ಬೇಡ ಋಷಿ, ಮಾಡೋಣ, ನಾನೇ ಮಾಡ್ತೀನಿ. ಈ ಕತೆ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇದೆ. ನಾನು ಇದುವರೆಗೂ ನಾನು ಯಾವ ನಿರ್ಮಾಪಕರ ಹತ್ರ ಹೋಗಿ ಕೆಲಸ ಮಾಡಿಲ್ಲ. ನಾನು ಪಾರ್ಟ್ನರ್ ಆಗೇ ಮಾಡೋಕ್ಕಿಷ್ಟ. ಯಾಕಂದ್ರೆ ಬೇರೆಯವ್ರ ಹತ್ರ ಹೋಗಿ ನಾನು ಅದು ಮೊದಲಿಂದ ಅಭ್ಯಾಸ ಇಲ್ಲ. ನಾನು ಚಿತ್ರರಂಗಕ್ಕೆ ನಾನೊಬ್ಬ ಸಾಹಿತಿ, ಯಾರಾದ್ರೂ ನೀವು ಒಳ್ಳೆ ಸಾಹಿತಿ ಅಂದರೆ ನಿಜವಾಗ್ಲೂ ಖುಷಿ ಆಗಲ್ಲ. ನಾನು ಒಳ್ಳೆ ನಿರ್ಮಾಪಕ, ನೀನು ಒಳ್ಳೆ ಸ್ಟ್ರಾಟಜಿ ಮೇಕರ್ ಅಂದರೆ ಖುಷಿ ಆಗುತ್ತೆ. ಯಾಕಂದರೆ ನಾನು ಸತ್ಯವಾಗಿ ಹೇಳ್ತೀನಿ, 93-92 ಅಲ್ಲಿ ಬೆಸ್ಟ್ ಸೇಲ್ಸ್ ಮ್ಯಾನ್ ಆಫ್ ದಿ ಇಯರ್ ಹೇಮಾ ಮಾಲಿನಿ ಹತ್ರ ಅವಾರ್ಡ್ ತಗೊಂಡಿದ್ದೆ ನಾನು. ಕ್ಯಾಸ್ಪರ್ ಆ್ಯಂಡ್ ಮಸ್ಕಿಟೋ ರೆಪ್ಲೆಂಟ್ಸ್ ತೈನೋವಾಲಾ ಕೆಮಿಕಲ್ಸಲ್ಲಿ. ಅಂದರೆ ಸೇಲ್ಸ್ ಬಗ್ಗೆ ಅಷ್ಟು. ನಾನು 30 ವರ್ಷದಿಂದನೇ ಅಮೆಜಾನ್ ಅನ್ನೋ ಕಾನ್ಸೆಪ್ಟ್, ಅವಾಗ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗಲೇ ಒಂದು ಮನೆ ಒಳಗಡೆ ಸುಮಾರು ಒಂದು ಏರಿಯಾದಲ್ಲಿ ವಿದ್ಯಾನಗರದಲ್ಲಿ ದಾಸರಲ್ಲಿ ಒಂದು 100 ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ. 100 ಮನೆಯಲ್ಲಿ ಡೈರೆಕ್ಟು ಮಾರ್ಕೆಟಿಂದ ಅವ್ರಿಗೆ ಐಟಮ್ ಪರ್ಚೇಸ್ ಸೇಲ್, ಅವಾಗಿನ ಕಾನ್ಸೆಪ್ಟ್ ಇರ್ತಾರೆ. ಇವಾಗ ಬಿಡೋದೆಲ್ಲ ಸಿಲ್ಲಿ ಆಗುತ್ತೆ. ಸೇಲ್ ಮಾಡಿದ ತಕ್ಷಣ ಅಲ್ಲ 5 ರೂಪಾಯಿ ಸಿಗುತ್ತೆ ಅಂದರೆ ಇವ್ರಿಗೆ 5 ರೂಪಾಯಿನೇ ಕೊಡೋದು. ನಿಮಗೆ ಇದರಲ್ಲಿ ಅಂಗಡಿಯಲ್ಲಿ ತೊಗೋಬೇಕಂದ್ರೆ ಹೋಲ್ಸೇಲ್ ರೇಟಲ್ಲಿ ತೊಗೊಂಡು 5.5 ಆಗುತ್ತೆ. ಅದು ತೊಗೊಂಡು ಸರ್ವಿಸ್ ಚಾರ್ಜ್ ಒಂದು ಮನೆಗೆ 100 ರೂಪಾಯಿ ತೊಗೊಂಡ್ರೆ 100 ಮನೆಗೆ 10,000 ರೂಪಾಯಿ ಆಗುತ್ತೆ ಅಂತ ಅವಾಗಲೇ ಕಾನ್ಸೆಪ್ಟ್ ಮಾಡಿದೆ. ಏನೋ ಲೋವಲ್ಲಿ ಬಿದ್ದುಬಿಟ್ಟು ಅದು ಆಗಲಿಲ್ಲ. ಇಲ್ಲಾಂದ್ರೆ ಅಮೆಜಾನ್ ಥರ ಇವಾಗಲೂ ಇದಾಗ್ತಾ ಇತ್ತು. ಆ ಥರ ಏನು ಆಗಲಿಲ್ಲ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಲೇಬೇಕು ಸರ್. ಸಿನಿಮಾ ಅಂತಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲೇಬೇಕು. ಇವಾಗ ನಾವು ಎಷ್ಟೋ ಸಿನಿಮಾಗೆ ಇವರು ಅಷ್ಟೇ, ಇವರು ಒಂದು 3 ಕೋಟಿ ರೂಪಾಯಿ ಖರ್ಚು ಮಾಡಿ 4 ಕೋಟಿ ಕರಂಗ ಅಂತ ಮಾಡಿ ಅದು ಜನಗಳಿಗೆ ಗೊತ್ತಾಗಲಿಲ್ಲ. ಇವಾಗ ಅವರು ಆ್ಯಕ್ಚುಲಿ ಅವ್ರು ಏನೋ ಪಾಪ ಸ್ವಂತ ದುಡ್ಡು ಹಾಕಿದ್ದಕ್ಕೆ ಅವ್ರು ಹೆಂಗೋ ಬಚಾವಾದ್ರು. ಅವ್ರು ಸಾಲಾಗಿಲ್ಲ ಬಡ್ಡಿ ಗಿಡ್ಡಿ ತಂದು ಹಾಕ್ಬಿಟ್ಟಿದ್ರೆ ಊರು ಬಿಡಬೇಕು, ಇಲ್ಲಾಂದರೆ ವಿಷ ಕುಡಿಬೇಕಾಗಿತ್ತು. ಮಾರ್ಕೆಟಿಂಗ್ ಸ್ಟ್ರಾಟಜಿ ಖಂಡಿತವಾಗ್ಲೂ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿನೇ. ಯಾಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ದೊಡ್ಡ ಹೀರೋಗಳದ್ದು ಹಾಡು ರಿಲೀಸ್ ಮಾಡಿದ್ರೆ, ಇದೇ ಹಾಡು ರಿಲೀಸ್ ಮಾಡಿದ್ರೆ ಇವಾಗ ಸಾಯಂಕಾಲ ಅಷ್ಟು 1 ಕೋಟಿ ರೀಚ್, 50 ಲಕ್ಷ ರೀಚ್ ಆಗಿರ್ತಿತ್ತು. ಇವಾಗ ನೋಡಿ ರಿಲೀಸ್ ಆಗಿದೆ ನೋಡಿ, ಒಂದು 200-300 ವ್ಯೂಸ್ ಬಂದಿರುತ್ತೆ. ಆ ಥರ ಅದಕ್ಕೋಸ್ಕರ ನಾವು ಸಿನಿಮಾ ರಿಲೀಸ್ ಆಗೋಷ್ಟಿಗೆ ನಮ್ಮ ಎಲ್ಲ ಸಾಂಗ್ಗಳು ಆಡಿಯನ್ಸ್ಗೆ ರೀಚ್ ಆಗಿರಬೇಕು, ಎಲ್ಲರಿಗೂ ಗೊತ್ತಾಗಿರಬೇಕು. ಆಮೇಲೆ ಅದು ಹಾಡು ಸೂಪರ್ ಆಗಿದೆ ಯಾವ ಸಿನಿಮಾ ಅನ್ನೋಷ್ಟಿಗೆ ಆ ಸಿನಿಮಾ ಥಿಯೇಟ್ರಿಂದ ಖಾಲಿ ಆಗಿರಬಾರ್ದು ಅನ್ನೋ ಉದ್ದೇಶ, ಒಂದೇ ಒಂದು ಉದ್ದೇಶದಿಂದ ನಾವು ಮೊದಲನೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ನಾನು 4ರಿಂದ 5 ಸಾಂಗ್ ಬರುತ್ತೆ. 5 ಸಾಂಗ್ ರಿಲೀಸ್ ಆದಮೇಲೆ ಶೂಟಿಂಗ್ ಹೋಗೋದು. ಸ್ವಲ್ಪ ಜನ ಬಂದರೂ ಕೂಡ ಆ ಸಿನಿಮಾ ನೋಡಿ ಅವ್ರಿಗೆ ಕಂಟೆಂಟ್ ಇಷ್ಟ ಆದರೆ, ಏನೋ ವಿಭಿನ್ನ ಅನ್ನಿಸಿದ್ರೆ ಖಂಡಿತವಾಗಲೂ ಅದಕ್ಕೆ ಯಾವ ಪಬ್ಲಿಸಿಟಿನೂ ಬೇಕಾಗಿಲ್ಲ. ಮೌತ್ ಪಬ್ಲಿಸಿಟಿ ಒಬ್ಬರಿಂದ ಒಬ್ಬರು ಹೇಳ್ಕೊಂಡು ಹೋದರೆ ಖಂಡಿತವಾಗಲೂ ಅದು ಇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು 100 ಕೋಟಿ ರೂಪಾಯಿ ಬಂಡವಾಳ ಅಂತ ಏನು ಹೇಳ್ತಾ ಇದ್ದಾರೆ, ಅದು ನನಗೆ ತುಂಬಾ ಆದರೂ ಕಂಡ್ರೆ ಭಯ ನನಗೆ. ಇದು ಹೇಳ್ತೀನಿ, 100 ಕೋಟಿ ರೂಪಾಯಿ ಬಂಡವಾಳ ಹಾಕಿ ತೆಗೆದ ಚಿತ್ರ ಅಂತೂ ಅಲ್ಲ. ಇದು 100 ಮನಸ್ಸುಗಳ, ಪರಿಶುದ್ಧ ಮನಸ್ಸುಗಳ ಪರಿಶ್ರಮ ಇದರಲ್ಲಿದೆ. ನಾನು ನಿಜವಾಗ್ಲೂ ದುಡ್ಡು ಕೊಟ್ಟರೆ, ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡು ಕೊಟ್ಟರೆ ಸಿನಿಮಾ ಮಾಡೋಕ್ಕೆ ಬರೋದೇ ಇಲ್ಲ ನನಗೆ. ದುಡ್ಡೇ ಇರಬಾರ್ದು, ಅದು ಎಲ್ಲರಿಗೂ ಗೊತ್ತಿದೆ, ಕೇಳಿ ಸುಳ್ಳಲ್ಲ. ನನಗೆ ದುಡ್ಡು ಇರಬಾರ್ದು. ಒಂದು ಟೆನ್ಷನಲ್ಲಿ ಒಂದು ಸ್ಟ್ರಗಲ್ ಮಾಡಿ ಆ ರೇಂಜಿಗೆ ಸಿನಿಮಾ ಮಾಡಿದ್ರೆ ಇಷ್ಟ ಆಗುತ್ತೆ. ದುಡ್ಡು ಕೊಟ್ಟರೆ ಒಂದು 2 ಕೋಟಿ 3 ಕೋಟಿ ಬಡ್ಜೆಟ್ 4 ಕೋಟಿ ಏನು ಕೊಡ್ತೀನಿ ಸಿನಿಮಾ ಮಾಡಿದರೆ ಖಂಡಿತವಾಗ್ಲೂ ನನಗೆ ಮಾಡೋಕ್ಕೆ ಬರಲ್ಲ. ಇದು ಒಳ್ಳೆ ಸಿನಿಮಾ ಆಗುತ್ತೆ, ಒಳ್ಳೆ ಸಂದೇಶ ಇದೆ, ಒಳ್ಳೆ ಹಾಡು ಕೇಳಿದ್ದೀರ ನೀವು ಗೊತ್ತಾಗುತ್ತೆ. ಇದು ಫ್ರಾಡ್ ವಿಷಯ ಅಂತ ತಕ್ಷಣ ಏನೋ ಡಬಲ್ ಮೀನಿಂಗು ಆ ಥರ ಈ ಥರ ಐಟಮ್ಸ್ ಆ ಥರ ಇರಲ್ಲ. ಖಂಡಿತವಾಗ್ಲೂ ನೀವೇನು ಫ್ರಾಡ್ ವಿಷಯ ಅಂತ ಟೈಟ್ಲ್ ನೋಡ್ಕೊಂಡು ಒಳಗಡೆ ಬರ್ತೀರಾ, ನಿಮಗೆ ಬೇರೆ ರೀತಿ ನೋಡಿ. ಆ ಜನಗಳು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಕೊಟ್ಟಾಗ ಅದ್ರಲ್ಲಿ ಏನು ವಿಶೇಷತೆ ಇರಲ್ಲ. ಜನಗಳು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಬೇರೆ ಆಗಿದ್ರೆ ಖಂಡಿತವಾಗ್ಲೂ ಜನಗಳು ಇಷ್ಟಪಡ್ತಾರೆ. ಒಂದು ವಿಷಯ ಹೇಳ್ತೀನಿ. ಖಂಡಿತವಾಗಿ ಇದು ಒಳ್ಳೆಯ ಪ್ರಶ್ನೆ ಸರ್. ಅದು ಬೇಸ್ ಆಗಿರುತ್ತೆ, ತುಂಬ ವೆರಿ ಗುಡ್ ಕ್ವಶನ್. ನಾನು ಇಲ್ಲೇ ರಿವೀಲ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ಅದು ಬೇಸ್ ಇರುತ್ತೆ, ಒಳಿತು ಮಾಡೋ ಮನುಷ್ಯ ಬೇಸ್ ಇರುತ್ತೆ. ಅದನ್ನು ಬಿಟ್ಟು ಇನ್ನು ಎಲ್ಲರೂ ಹೇಳ್ತಾರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಂತ. ಆ ಲೆವೆಲ್ ಬಿಟ್ಟು ನಾವು ಇನ್ನೇನು ಬೇರೆ ಮಾಡಿದ್ರು ಕೂಡ ಅದಕ್ಕೆ ಕಂಪೇರ್ ಮಾಡ್ತಾರೆ. ಖಂಡಿತವಾಗ್ಲೂ ಅದ್ರ ಛಾಯೆ ಇದ್ರಲ್ಲಿ ಇರುತ್ತೆ ಸರ್. ಕತೆ ನನಗೆ ಪೂರ್ತಿ ಹೇಳಿಲ್ಲ ಸರ್, ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡ್ತಿದ್ದೀನಿ. ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ, ಒಳ್ಳೆಯದಾಗಲಿ ಅಂತ ಕೇಳ್ಕೊಂತೀನಿ. ರಾಜೇಶ್ವರಿ ಮಾತಾಡ್ತೀಯ? ಇವರು ರಾಜೇಶ್ವರಿ ಅಂತ ನಿರ್ಮಾಪಕರ ಮಗಳು. ತುಂಬ ವಿಶೇಷವಾದ ಕ್ಯಾರೆಕ್ಟರ್ ಇದರಲ್ಲಿ ಪ್ಲೇ ಮಾಡ್ತಾರೆ. ಸಿನಿಮಾಕ್ಕೆ ಒಂದು ಹೊಸ ಏನಾದರೂ ಅದು ತುಂಬ ಕಲರೇ ಚೇಂಜ್ ಮಾಡ್ತಾರೆ. 2 ಮಾತು ಸ್ಟೋರಿ ಹೇಳ್ಬೇಡಿ, 2 ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ. ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ತಂದೆ ST ಸೋಮಶೇಖರ್ ಪ್ರೊಡ್ಯೂಸರ್ ಅವರು.
ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ತುಂಬ ಗ್ಯಾಪ್ ಆಯಿತು ನನಗೂ ಮೀಡಿಯಾಗೂ. ಸೊ ರಿಷಿ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರಿಗೂ ಸಿಂಗರ್ ಅಂತ ಹೇಳಬೇಕಾ, ಆ್ಯಕ್ಟರ್ ಅಂತ ಹೇಳಬೇಕಾ, ಡೈರೆಕ್ಟರ್ ಅಂತ ಹೇಳಬೇಕಾ, ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಅವ್ರಿಗೆ. ಅವರೊಟ್ಟಿಗೆ ಕೆಲಸ ಮಾಡೋದು ಅಂದರೆ ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದೀನಿ ರಾಮ್ ರಹೀಮಲ್ಲಿ, ಅದರಲ್ಲಿ ಕೂಡ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಇವಾಗ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಮಾಡಿದ್ದೀನಿ. ಸೊ ಈಗ ಅವ್ರೊಟ್ಟಿಗೆ ಜೊತೆಗೆ ಆ್ಯಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ನರ್ವಸ್ ಆಗ್ತದೆ, ಎಲ್ಲಿ ನನಗಿಂತ ಚೆನ್ನಾಗಿ ಮಾಡಿಬಿಡ್ತಾರೋ ಅಂತ. ಸೊ ತುಂಬ ಖುಷಿ ಇದೆ ಮತ್ತು ತುಂಬ ಕುತೂಹಲ ಇದೆ, ಯಾವ ಥರ ಇರುತ್ತೆ ಸ್ಟೋರಿ, ಯಾವ ಥರ ಕ್ಯಾರೆಕ್ಟರ್ ನನಗೆ ಕೊಡ್ತಾರೆ ಅಂತ. ಹೀರೋಯಿನ್ ಅಂತ ಅಷ್ಟೇ ಗೊತ್ತು, ಲೈಕ್ ರೋಲ್ ಯಾವ ಥರ ಪ್ಲೇ ಮಾಡಬೇಕು ಅಂತ ಏನೂ ಹೇಳಿಲ್ಲ. ಫುಲ್ ಸಸ್ಪೆನ್ಸಾಗಿ ನಡೀತಾ ಇದೆ ಎಲ್ಲನೂ, ಯಾರೊಬ್ರಿಗೂ ಲೀಕ್ ಮಾಡ್ತಾ ಇಲ್ಲ. ಸೊ ಕಾದ್ ನೋಡಬೇಕು ಹೇಗಿರುತ್ತೆ ಅಂತೆಲ್ಲ. ಥ್ಯಾಂಕ್ ಯು. ಜೂನಿಯರ್ ಚೈತ್ರರಾಮ್ ಅಂತಲೇ ಫೇಮಸ್ ಆಗಿದ್ದಾರೆ ಅವರು. ಈ ಆ್ಯಕ್ಚುಲಿ ರಚಿತಾ, ಸಾರಿ ಜೂನಿಯರ್ ರಚಿತಾರಾಮ್ ಮತ್ತು ಚೈತ್ರ ಅಂತ. ಅವ್ರು ಫಸ್ಟು ಪ್ರೆಸ್ ಮೀಟಿಗೆ, ಸೆಕೆಂಡ್ ಪ್ರೆಸ್ ಮೀಟಿಗೆ ಬಂದಾಗ ಏನಿಲ್ಲ ಅಂದರೆ ಒಂದು 30 ರಿಂದ 40 ಲಕ್ಷಕ್ಕೆ ಫ್ರಾಡ್ ಋಷಿ ಟೈಟಲ್ ರೀಚ್ ಆಗಿದೆ. ಅವರು ಕೆಲವರು ಡಿಜಿಟಲ್ ಮೀಡಿಯಾದವರು ಶೂಟ್ ಮಾಡಿ ಫ್ರಾಡ್ ಋಷಿ ಚಿತ್ರದ ನಾಯಕಿ ಅಂತ ಆಲ್ರೆಡಿ ಇವರಿಂದನೂ ನಮಗೆ ನಮ್ಮ ಸಿನಿಮಾಗೆ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಧನ್ಯವಾದಗಳು. 2 ಮಾರ್ಕ್ ಸಿನಿಮಾ ಬಗ್ಗೆ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಚೈತ್ರಾರಾಮ್ ಅಂತ. ಆ್ಯಕ್ಚುಲಿ ಸರ್ಗೆ ಒಳಿತು ಮಾಡು ಮನುಷ್ಯ ಸಾಂಗ್ ಇದೆಯಲ್ಲ, ಅದಕ್ಕೆ ನಾನು ತುಂಬ ಫ್ಯಾನ್ ಆಗಿದ್ದೆ. ಬಿಫೋರ್ ಆಡಿಯೋ ಲಾಂಚ್ ನೆಕ್ಸ್ಟ್ ಡೇ ಬಿಫೋರ್ ಡೇ ನಾನು ಸೆಲೆಕ್ಟ್ ಆಗಿದ್ದು. ಸ್ಟೋರಿ ಕೇಳಿ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ಕೇಳಿಬಿಟ್ಟು ಸಿನಿಮಾ ಒಪ್ಕೊಳ್ಳೋ ಥರ ಮನಸ್ಸು ಬಂತು. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ, ನಮ್ಮ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಗೆ ನಾವು ಚೆನ್ನಾಗಿ ಬೆಳಿಬೋದು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನಂತ ಡಿಫ್ರೆಂಟ್? ಒಂದು ನಿಮಿಷ, ನಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು, ಇವರು ನಮ್ಮ ಸಿನಿಮಾದ ನರಸಿಂಹಮೂರ್ತಿ. ಎಲ್ಲ ಮಾಧ್ಯಮ ಮಿತ್ರಗಳಿಗೆ ವಂದಿಸುತ್ತಾ, ಮುಂದಿರೋ ಪ್ರೇಕ್ಷಕರಿಗೆಲ್ಲ ವಂದಿಸುತ್ತಾ, ನಮ್ಮ ಋಷಿಯಣ್ಣ ಅವರ ಮತ್ತು ನನಗೆ ಪರಿಚಯ ಆದಾಗ ಅವ್ರ ಮೇಲಿಂದ ಮೇಲಿದವರು ವೈಟ್ ಆ್ಯಂಡ್ ವೈಟ್ ಇದ್ದರು. ಇವಾಗ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗಿದ್ದಾರೆ. ಮತ್ತು ಇನ್ನೊಂದು ಇವ್ರ ವಿಚಾರದಲ್ಲಿ ಹೇಳಬೇಕು ಅಂದರೆ, ಪ್ರತಿಯೊಂದು ನಾನು ಕಂಡಾಗ 4-5 ಗಣೇಶನ ಫಂಕ್ಷನ್ಗೆ ಹೋದೆ. ಎಲ್ಲ ಫಂಕ್ಷನ್ನಲ್ಲೂ ಸಾವಿರಾರು ಜನ ಸೇರಿರೋದಲ್ಲಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಇವ್ರದ್ದೇನು ಆ ಕಸಾಯದು ಅದು ಇದು ಬ್ಯಾಕ್ಗ್ರೌಂಡ್ ಒಳಿತು ಮಾಡು ಮನುಷ್ಯ ಆ ಪಿಕ್ಚರ್ ಸಾಂಗ್ಸ್ ಹಾಕ್ಕೊಂಡು ಪ್ರತಿಯೊಂದು ಪಿಕ್ಚರ್ ಈ ರಸಸಂಜೆ ಕಾರ್ಯಕ್ರಮದಲ್ಲಿ ಹಳ್ಳಿ ಕಡೆಯಲ್ಲೆಲ್ಲ ಫುಲ್ ಒಳಿತು ಮಾಡು ಮನುಷ್ಯ ಪೂರ ಹೆಸರಾಗಿದೆ. ನಾನು 4-5 ಫಂಕ್ಷನ್ಗೆ ಹೋಗಿದ್ದೆ, ಬ್ಯಾಕ್ಗ್ರೌಂಡಲ್ಲಿ ಒಳಿತು ಮಾಡು ಮನುಷ್ಯ ಹಾಕ್ಕೊಂಡು ಪೂರ ರಸಸಂಜೆ ಕಾರ್ಯಕ್ರಮದಲ್ಲಿ ಅವರು ಆರ್ಕೆಸ್ಟ್ರಾರ್ ಆಡ್ತಾರೆ. ಆಡಲಿಲ್ಲ ಅಂದ್ರೆ ಜನಗಳು ಒತ್ತಾಯದ ಮೇರೆಗಾದ್ರೂ ಈ ಹಾಡನ್ನು ಆಡಿಸ್ತಾರೆ. ಅದರಲ್ಲಿ ಸುಮಾರು ಜನ ಬದಲಾವಣೆ ಆಗ್ತಾರೆ. ಹಿರೀಕರು, ತಂದೆ ಎಲ್ಲ ಮೌನವಾಗಿದ್ದು ಬಿಡ್ತಾರೆ ಆ ಹಾಡು ಕೇಳ್ಕೊಂಡು. ನಾನು ಆ ಥರ ನೋಡ್ಕೊಂಡು ಬಂದಿದ್ದೀನಿ. ಈ ಹಾಡಿಗೆ ತಕ್ಕನಾಗಿ ಋಷಿ ಪಿಕ್ಚರ್ ಮಾಡಿದ್ದಾರೆ ಅಂದರೆ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಅದಿನ್ನು ಹೆಂಗಿರಬಹುದು ಅಂತ ಹೇಳಿ ಎಲ್ಲರೂ ಆತುರವಾಗಿ ಕಾಯ್ತಾ ಇದ್ದಾರೆ. ಬೇಗ ಫ್ರಾಡ್ ಋಷಿ ಪಿಕ್ಚರ್ ಬಂದು ಸಕ್ಸಸ್ ಆಗಲಿ ಅಂತ ಹೇಳಿ ನಮ್ಮಲ್ಲಿ ಧನ್ಯವಾದಗಳು. ಈ ಮಾತು ಮುಗಿಸೋಕ್ಕಿಂತ ಮುಂಚೆ ರೀತು ಅವರು ಸುಮಾರು ಜನ ಹೆಸರು ಹೇಳಿಲ್ಲ, ದಯವಿಟ್ಟು ಮುನೇಗೌಡರು ವೇದಿಕೆ ಚಿಕ್ಕದು, ಇನ್ನೊಂದ್ಸಲ ದೊಡ್ಡ ವೇದಿಕೆ ಮಾಡಿ ಎಲ್ಲರೂ ನಿಂತ್ಕೊಂಡು ಇದಕ್ಕೆ ಯಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಪ್ರತಿಯೊಬ್ಬರೂ ಇದಕ್ಕೆ ಪಾಲುದಾರರೇ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು ನಮ್ಮ ಮಾತುಗಳನ್ನ ಸಹಿಸ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು.